ಭಾರತಕ್ಕೆ ಬಹು ಬೇಕಾಗಿದ್ದಂತಹ ಉಗ್ರ ತಹವೂರ್ ರಾಣಾ ಇವತ್ತು 3 ಗಂಟೆಗೆ ಆತನನ್ನು ದೆಹಲಿಗೆ ಕರೆತರಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಆದರೆ ರಾಣಾ ವಿಚಾರದಲ್ಲಿ ರಾಜಕೀಯಕ್ಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕಿಡಿಕಾರಿದ್ದಾರೆ. ಕಸಬ್ಗೆ ಕಾಂಗ್ರೆಸ್ ಬಿರಿಯಾನಿ ಕೊಟ್ಟಂತೆ ರಾಣಾಗೂ ಬಿರಿಯಾನಿ ಕೊಡಬೇಕಾ? ಮುಂಬೈ ದಾಳಿಯ ಒಬ್ಬ ದಾಳಿಕೋರನನ್ನು ಮೋದಿ ಬಿಡೋದಿಲ್ಲ, ಒಬ್ಬನನ್ನೂ ಬಿಡಲ್ಲ, ಅಮಾಯಕರ ನರಮೇಧ ಮಾಡಿದವರಿಗೆ ಶಿಕ್ಷೆ ಕೊಡದೆ ಬಿಡಲ್ಲ ಅಂತ ಪಿಯೂಷ್ ಗೋಯಲ್ ಗುಡುಗಿದ್ದಾರೆ. ಯಾಕೆಂದರೆ NCP ಅವರು ಮತ್ತು SP ಅವರು ಇಬ್ಬರು ಕೂಡ ಈಗಾಗಲೇ ನ್ಯಾಯಾಂಗ ಪಾರದರ್ಶಕವಾಗಿರಬೇಕು, ಹಾಗಿರಬೇಕು, ಹೀಗಿರಬೇಕು ಶುರು ಮಾಡಿದ್ರಲ್ಲ ರಾಜಕೀಯ ರಾಡಿ. ಅದಕ್ಕೆ ಪಿಯೂಷ್ ಗೋಯಲ್ ಅವರ ಉತ್ತರ, ಬಿರಿಯಾನಿ ಕೊಡೋದೆಲ್ಲ ನಿಮ್ಮ ಸರ್ಕಾರದಲ್ಲಿ, ನಮ್ಮಲ್ಲಲ್ಲ. 167 ಜನ ಅಮಾಯಕರು ಬಲಿಯಾಗಿದ್ದರು ರೀ ಆ ಟೈಮ್ನಲ್ಲಿ. ಕಂಡವ್ರ ಮೇಲೆ ನಾರಿಮನ್ ಪಾಯಿಂಟಲ್ಲಿ, ಛತ್ರಪತಿ ಶಿವಾಜಿ ಟರ್ಮಿನಲಲ್ಲಿ, ಆಮೇಲೆ ಈ ಹೋಟೆಲ್ನಲ್ಲಿ, ತಾಜ್ ಹೋಟೆಲ್ನಲ್ಲಿ ಸಿಕ್ಕವ್ರ ಮೇಲೆ ಗುಂಡು ಹಾರಿಸ್ಕೊಂಡ್ರು. ಪೊಲೀಸ್ ಅಧಿಕಾರಿಗಳು, ಹೇಮಂತ್ ಕರ್ಕರೆ ಸೇರಿದಂತೆ ಎಂಥೆಂಥವ್ರು ಮೃತಪಟ್ಟರು ಪಾಪ ಆ ಟೈಮಲ್ಲಿ. ಅವರ ಸಾವಿಗೊಂದು ನ್ಯಾಯ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಆ ಘಟನೆ ನೋಡಿದ್ರೆ ಇವ್ರುಗಳ ಬಗ್ಗೆ ರಕ್ತ ಕುದಿಯಲ್ಲ. ರಕ್ತ ಕುದಿಲಿಲ್ಲ ಅಂತಂದರೆ ಅವ್ರು ನಿಜಕ್ಕೂ ಕೂಡ ಅವರು ಭಾರತೀಯರ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ.